ಎವ್ರಿವನ್. ಸೊ ಲಾಸ್ಟ್ ಬಿಟ್ಟಲ್ಲಿ ಹೇಳ್ದಂಗೆ ನಮ್ಮ ತಂಗಿ ಫಂಕ್ಷನ್ ಇದೆ. ಸೊ ತಮ್ಮದು ಲೈಫಲ್ಲೇ ಫಸ್ಟ್ ಫಂಕ್ಷನ್ ಆಗಿದ್ದರಿಂದ ಮನೇಲಿರೋ ಪ್ರತಿಯೊಂದು ವಸ್ತುನೂ ಹೊಸದಾಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮಮ್ಮ ಮನೇಲಿ ಡೆಕೋರೇಷನ್ ಮಾಡ್ತೀವಲ್ಲ ಅದೇನೂ ಆಗಿರಲಿಲ್ಲ. ಆದರೂ ಅದನ್ನ ತೊಗೊಂಡು ಬಂದು ನೀರಿಗೆ ಹಾಕಿ ಅದನ್ನ ಉಜ್ಜಿ ತೊಳಿತಾ ಇದ್ದಾರೆ. ಇವೆಲ್ಲ ನಾವು ಗೋವಾದಿಂದ ತಂದಿರೋ ಡೆಕೋರೇಟಿವ್ ಐಟಮ್ಸ್ ಅವೆಲ್ಲನೂ ತೊಳಿತಾ ಇದ್ದಾರೆ ಇಲ್ಲಿ ನಮ್ಮಮ್ಮ. ನಾವು ಹಿಂಗೆ ಬುಕ್ಸ್ ಎತ್ತಿಡೋವಾಗ ನಮ್ಮದು ಹಳೆ ಬುಕ್ ಕೂಡ ಸಿಕ್ತು. ಅದನ್ನು ನೋಡಿ ಅದನ್ನು ನೆಕ್ಸ್ಟ್ ಬಟ್ಟಲ್ಲಿ ಇನ್ನೊಂದು ಕ್ಲೀನಾಗಿ ಹಾಕ್ತೀನಿ, ಇನ್ನೇನೆಲ್ಲ ಡ್ರಾಯಿಂಗ್ ಮಾಡಿದ್ವಿ ನಾವು ಅಂತ. ಈ ಮೆಸ್ ನೋಡಿ ಯಾವಾಗಪ್ಪ ಎತ್ತಿಡ್ತೀವಿ ಅಂತ ಅನಿಸ್ತಾ ಇತ್ತು. ಈ ನೋಟ್ಸ್ ಎಲ್ಲ ನಂದೇ, ಇವೆಲ್ಲ ನನ್ನ ರೆಕಾರ್ಡ್ಸು. ಅವಾಗ ಎಷ್ಟು ನೀಟಾಗಿ ರೆಕಾರ್ಡ್ಸ್ ಮೇಂಟೈನ್ ಮಾಡಿ ನೋಟ್ಸ್ ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಬಟ್ ಇಂಜಿನಿಯರಿಂಗ್ ಫೈನಲ್ ಇಯರ್ ಬರ್ತಾ ಒಂದೇ ಬುಕ್ಕಲ್ಲಿ ಫುಲ್ ಸೆಮಿಸ್ಟರ್ ಮುಗಿಸೋ ಥರ ಆಗಿಬಿಟ್ಟಿದ್ದೀನಿ. ಅದನ್ನೇ ಅನ್ಕೊತಾ ಇದ್ವಿ. ನೀವು ಕೂಡ ಯಾರೆಲ್ಲ ಈ ಥರನೇ ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಒಂದು ಕಡೆಗಾದರೆ ನಮ್ಮ ಪೇಂಟಿನ ಕತೆನೇ ಇನ್ನೊಂದು ಥರ. ನಾವು ಬೇಕಾಗಿದ್ದ ಕಲರ್ ಸಿಕ್ಕಿರಲಿಲ್ವಲ್ಲ, ಅಲ್ಲಿ ನೋಡಿ ನಮ್ಗೆ ಯಾವ ಕಲರ್ ಚೆನ್ನಾಗಿ ಅನಿಸುತ್ತೆ ಪೇಪರಲ್ಲಿ ಅಂತ ಅಂದ್ಬಿಟ್ಟು ತಂದು ಗೋಡೆಗೆ ಹೊಡ್ಸಿದ್ರೆ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಔಟ್ಪುಟಿಂದ ನಮಗೂ ತುಂಬ ಖುಷಿ ಆಯಿತು. ಫೈನಲಿ ನಾವು ಅಂದ್ಕೊಂಡಿದ್ದ ಥರ ಆಯ್ತಲ್ವಾ ಅಂತ. ಆಮೇಲೆ ಇದನ್ನ ಮೆಸ್ ನೆನಪಾದರೆ ಇದನ್ನೆಲ್ಲ ಯಾವಾಗ ಒಳಗಿಡ್ತೀವೋ ಏನೋ ಅಂತ ಅನಿಸುತ್ತೆ. ಅಷ್ಟೊಂದು ಮೆಸ್ ಆಗಿಬಿಟ್ಟಿತ್ತು ನಮ್ಮ ಮನೆಯೆಲ್ಲ ಮುಂದೆ ಹೊರಗಡೆ. ಆಮೇಲೆ ನಮ್ಮ ಮನೆ ಮುಂದೆ ಈ ಥರ ಸಿಡಿಲು ಬಡ್ದು ಒಂದು ಟೈಲ್ಸ್ ಉದ್ರೋಗಿತ್ತು. ಅದಕ್ಕೆ ಅದನ್ನ ಸರಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಗಾರೆ ಕೆಲಸದವರು ಕೂಡ ಬಂದಿದ್ರು. ಸಾಯಂಕಾಲ ಸ್ನ್ಯಾಕ್ಸಿಗೆ ಮ್ಯಾಗಿ ತಿನ್ಕೊಂಡು ಈ ಮೆಸ್ನೆಲ್ಲ ಯಾವಾಗ ಎತ್ತಿಡ್ತೀವೋ ಗೊತ್ತಿಲ್ಲ. ಆದಷ್ಟು ಬೇಗ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.